ಕೆಜಿಎಫ್ ನಗರದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದ ಹುಂಡಿಗೆ ಕನ್ನ ಹಾಕಿದ ಕಳ್ಳರು. ಒಂದೇ ದಿನದಲ್ಲಿ ಹಲವೆಡೆ ಸರಣಿ ಕಳ್ಳತನ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಳ್ಳನ ಕೈಚಳಕ. ಚಿನ್ನದ ನಗರಿ ಕೆಜಿಎಫ್ನಲ್ಲಿ ಕಳ್ಳರ ಹಾವಳಿ ಮಿತಿಮೀರಿದ್ದು ಒಂದೇ ದಿನದಲ್ಲಿ ಹಲವೆಡೆ ಸರಣಿ ಕಳ್ಳತನ ನಡೆಸಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ದುಷ್ಕರ್ಮಿಗಳು ನಗರದ ಊರುಗಾಂಪೇಟೆಯ 21ನೇ ವಾರ್ಡ್ನಲ್ಲಿರುವ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಾಲಯದ ಹುಂಡಿಗೂ ಕನ್ನ ಹಾಕಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದೆ. ದೇವಸ್ಥಾನದ ಗೇಟಿನ ಬೀಗ ಮುರಿದು ಒಳಗೆ ನುಗ್ಗಿರುವ ಕಳ್ಳರು ಅತ್ಯಂತ ಚಾಣಾಕ್ಷದಿಂದ ಉಂಡಿ ಒಡೆದು ಹಣ ದೋಚಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರವಲ್ಲದೆ ಕಳ್ಳರು ಅದೇ ದಿನ ಸುತ್ತಮುತ್ತ ಪ್ರದೇಶಗಳಲ್ಲೂ ಕೈಚಳಕ ತೋರಿದ್ದಾರೆ. ಈ ಕಳ್ಳತನದ ದೃಶ್ಯಾವಳಿಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕಳ್ಳನ ಕೈಚಳಕವನ್ನ ಕಂಡು ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ. ಸದ್ಯ ಈ ಸಿಸಿಟಿವಿ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಈ ಸರಣಿ ಕಳ್ಳತನಗಳಿಂದಾಗಿ ಕೆಜಿಎಫ್ ನಾಗರಿಕರು ನಿರಂತರ ಭಯ ಹಾಗೂ ಆತಂಕದ ನೆರಳಿನಲ್ಲಿ ಬದುಕುವಂತಾಗಿದೆ. ಈ ವೇಳೆ ಮಾತನಾಡಿದ ಸ್ಥಳೀಯರು, ನಗರದಲ್ಲಿ ಇತ್ತೀಚೆಗೆ ಕಳ್ಳತನ ಹಾಗೂ ಇತರೆ ಅಕ್ರಮ ಚಟುವಟಿಕೆಗಳು ರಾಜಾರೋಷವಾಗಿ ನಡೆಯುತ್ತಿವೆ. ಈ ಕುರಿತು ಶಾಸಕರ ಗಮನಕ್ಕೂ ತಂದಿದ್ದು ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ನಗರದಲ್ಲಿ ಹೆಚ್ಚಾಗುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ತಕ್ಷಣವೇ ಕಡಿವಾಣ ಹಾಕಬೇಕು. ಸಾರ್ವಜನಿಕರ ಆಸ್ತಿಪಾಸ್ತಿ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವ ಕೆಜಿಎಫ್ ಪೊಲೀಸರು ಕಳ್ಳರ ಪತ್ತೆಗಾಗಿ ಜಾಲ ಬೀಸಿದ್ದಾರೆ. ಆಂಜನೇಯ ದೇವಸ್ಥಾನದಲ್ಲಿ ನಿನ್ನೆ ನೈಟ್ ಬಂದು ಈ ಕಳ್ಳರು ಕಾಟ ತುಂಬಾ ಜಾಸ್ತಿ ಆಗಿದೆ. ಇದು ಇಲ್ಲಿ ಈ ಕಡೆ ಬಂದ್ಬಿಟ್ಟು ಸುಮಾರು ವಿಲೇಜ್ ಕಡೆ ಎಲ್ಲ ಕನೆಕ್ಟಿವಿಟೀಸ್ ಇರೋದ್ರಿಂದ ಈ ಕಡೆ ಈಸಿಯಾಗಿ ಅವ್ರಿಗೆ ಹೋಗಕ್ಕೆ ದಾರಿ ಎಲ್ಲೋ ಮಾಡ್ಕೊಂಡು ಈ ಕಡೆಯಿಂದ ಬಂದು 4-5 ದೇವಸ್ಥಾನ ಮತ್ತೆ ಪಂಪ್ ಮೋಟ್ರ್ಗಳು ಮತ್ತೆ ರೈತರದು ಎಲ್ಲ ಜಮೀನುಗಳಲ್ಲಿ ಕೇಬಲ್ ಚಾನಲ್ ಬಾಕ್ಸ್ ಎಲ್ಲ ಕಳ್ತನ ಮಾಡಿದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದೀವಿ ಸ್ಟೇಷನ್ ಅಲ್ಲಿ. ಮತ್ತೆ MLA ಅವ್ರ ಹತ್ರನೂ ನಾವು ಮಾಹಿತಿ ಕೊಟ್ಟಿದ್ದೀವಿ. MLA ಅದಕ್ಕೆ ಆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಗೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನಮ್ಗೆ ಅದು ಯಾರಂತ ಕಂಡುಹಿಡ್ದು ಇಂತ ತಪ್ಪು ಇನ್ನೊಂದ್ಸಲಿ ನಡಿಬಾರ್ದು ನಮ್ಮ ಇಲ್ಲ ಯಾವ ಕಡೆ ಅಂತ ಇದನ್ನ ಸ್ಟ್ರಾಂಗ್ ಆಗಿ ಆಕ್ಷನ್ ತೆಗ್ದು ಇಲ್ಲಂತಲ್ಲ ಎಲ್ಲೂ ನಡಿಬಾರ್ದು. ಮತ್ತೆ ಈ ಅಲ್ಲಲ್ಲಿ ಡ್ರಗ್ಸ್ ಆಕ್ಟಿವಿಟೀಸ್ ಈ ಕಡೆ ವಿಲೇಜ್ ಇರೋದ್ರಿಂದ ಈ ಕಡೆ ಮನೆಗಳು ಈ ಸಿಟಿ ಲಿಮಿಟ್ಸ್ ದಾಟಿದ ತಕ್ಷಣ ವಿಲೇಜ್ ಲಿಮಿಟ್ಸ್ ಬರೋದ್ರಿಂದ ಈ ಡ್ರಗ್ಸ್ ಆಕ್ಟಿವಿಟೀಸ್ ಜಾಸ್ತಿ ಬರ್ತಾರೆ. ಈ ಪೊಲೀಸ್ ಬೀಟ್ಸ್ ಅವರು ಸುಮ್ನೆ ಒಂದು ಟೈಮ್ ಯಾವ್ದೋ ಒಂದ್ ಟೈಮ್ ಬಂದು ಹೋಗ್ತಾರೆ. ಆತರ ಬಂದು ಹೋದ್ರೆ ಅದು ಆಗೋದಿಲ್ಲ. ಸ್ವಲ್ಪ ಸೀರಿಯಸ್ ಆಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಸ್ಕೂಲ್ ಇದೆ ಮತ್ತೆ ಎಲ್ಲ ಪಬ್ಲಿಕ್ ಓಡಾಡೋ ಜಾಗ ಇದನ್ನ ಹಿಂಗೆ ಬಿಟ್ರೆ ಆಗಲ್ಲ. ಸ್ವಲ್ಪ ಏನಿದೆ ಅದು ಆಕ್ಷನ್ ತೆಗ್ದು ಸಾಲ್ವ್ ಮಾಡ್ಕೊಡಿ ಅಂತ ಹಚ್ಕೊಂಡು ಹೋಗಿದ್ದು ದೇವಸ್ಥಾನನ 9 ಗಂಟೆಗೆ. ಬೆಳಿಗ್ಗೆ ಬಂದ್ ನೋಡಿದ್ರೆ ಬೀಗ ಹೊಡೆದಾಕಿದ್ರು. ಆಮೇಲೆ ನೋಡಿದ್ರೆ ಒಂಡಿ ಬೀಗ ಹೊಡೆದಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ಎರ್ನಾಗ್ನಲ್ಲಿ ರಸ್ತೆಯಲ್ಲಿ ಬಾಲಾಜಿ ಗ್ಲಾಸ್ ವರ್ಕ್ಸ್ ಬೀಗ ಎಲ್ಲ ಹೊಡೆದಾಕಿದ್ದಾರೆ. ಹಂಗೆ ಹೋಗಿ ಎರ್ನಾಗ್ನಲ್ಲಿ ಪಕ್ಕದಲ್ಲಿ ಶ್ರೀನಾಥ್ ಅನ್ನೋರ್ದು ತೋಟದಲ್ಲಿ ಶೆಡ್ ಬೀಗ ಹೊಡೆದಿದ್ದಾರೆ. ಹಂಗೆ ಬಂದು ಪರೋಟಮ್ಮ ದೇವಸ್ಥಾನದಲ್ಲಿ ಬೀಗ ಹೊಡೆದು ಒಂಡಿಗೆ ಕಳ್ತನ ಆಗಿದೆ. ಸುಮಾರು ಒಂದು 15,000 to 20,000 ರೂಪಾಯಿ ದುಡ್ಡು ಇರ್ಬೋದು. ಇಷ್ಟು ಮಾತ್ರ ಆಗಿದೆ. ಎಲ್ಲ ಒಂದೇ ದಿವಸ ಒಂದೇ ರಾತ್ರಿ ಎಲ್ಲ ಇವ್ರದ್ದು ಚಂದು ನಾಗಣ್ಣ ಅವ್ರದ್ದು ಸರ್ ಮೋಟರ್ ಕಳ್ತನ ಆಗಿದೆ. ಚೆನ್ನೈನಲ್ಲಿ ಹತ್ರ ಬಾಬಯ್ಯ ಅನ್ನೋರ್ದು ಕಳ್ತನ ಆಗಿದೆ. ಇನ್ನೊಂದು ರಾತ್ರಿ 8 ಗಂಟೆ 9 ಗಂಟೆಯಿಂದ ಬರೀ ಕುಡಿಯೋರು ಆ ಕಡೆ ಈ ಕಡೆ ಬರ್ತಾನೆ ಇರ್ತಾರೆ. ಅವ್ರು ಮಾತಾಡ್ಸೋಂಗಿಲ್ಲ. ನಾವು ದೂರ್ ಕೊಟ್ಟಿದ್ದೀರಾ? ದೂರ್ ಕೊಟ್ಟಿಲ್ಲ. ಪೊಲೀಸ್ ಅವರು ಸಾಯಂಕಾಲ ಹೊತ್ತು ಬೀಟ್ ಬಂದಾಗೆಲ್ಲ ಹೇಳಿದ್ವಿ ಅವ್ರು. ಇವಾಗ ಹೋಗಿದ್ವು. MLA ಮೇಡಮ್ ಬಂದಿದ್ದಾರೆ ಅಂತ ಒಂದ್ ಮಾತು ಹೇಳ್ಬಿಟ್ಟು ಹೋಗೋಣ. ಸ್ಮಾಲ್ ಇಂಡಸ್ಟ್ರಿ ಇಟ್ಕೊಂಡಿದ್ದೀವಿ. ಅಷ್ಟೆಲ್ಲ ಈ ಬೀದಿಯಲ್ಲಿ ತುಂಬಾ ಚೆನ್ನಾಗಿತ್ತು. ಯಾರಿಗೆ ಯಾವ ಸಮಸ್ಯೆ ಇಲ್ಲ. ನಡುವೆ ಬರ್ತಾ ಭಯಂಕರ ಸಮಸ್ಯೆ. ಫಾರ್ ಒನ್ ಕುಡಿದು ರಾಮಾಯಣ ಯಾವ ಜಮೀನಲ್ಲಿ ಕಾಲಿಟ್ಟರು ಬರೀ ಖಾಲಿ ಬಾಟ್ಲು ಗ್ಲಾಸು ಮಣ್ಣೆಲ್ಲ ಹಾಳಾಗ್ತಾ ಇದ್ರು. ಅದು ನೈಟ್ ಅಲ್ಲಿ ನಾವು ಬರೋ ಕೇಳಕ್ಕೂ ಆಗಲ್ಲ. ಯಾಕಂದ್ರೆ ನಿಷೇಧದಲ್ಲಿ ಇರ್ತಾರೆ. ನಾವೇನ ಕೇಳಕ್ಕಂದ್ರೆ ನಮಗೆ ರಿವರ್ಸ್. ನಿನ್ನೆ ರಾತ್ರಿ 11 ಗಂಟೆ 21 ನಿಮಿಷಕ್ಕೆ ನನ್ನ ಫ್ಯಾಕ್ಟ್ರಿಯಲ್ಲಿ ಒಂದು ಕಲ್ಲ 25 ನಿಮಿಷ ಟ್ರೈ ಮಾಡಿದ್ದಾನೆ. 3 ಬಾಗಿಲು ಹೊಡೆಯಕ್ಕೆ 3 ಬಾಗಿಲಲ್ಲಿ ಪ್ರಿನ್ಸಿಪಾಲ್ ಹಾಕಿ ಟ್ರೈ ಮಾಡಿದ್ದಾನೆ. ಕ್ಯಾಮ್ರಾ ನೋಡಿ ಕ್ಯಾಮ್ರಾನ ಹೊಡೆದಾಕಿದ್ದಾನೆ. ಆಯ್ತಾ? ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಮುಂಚೆಲ್ಲ ಆತರ ಪ್ರಾಬ್ಲಮ್ ಇಲ್ಲ. ನೋಡಿ ಬರ್ತಾ ಓವರ್ ಆಯ್ತಾದ್ರೆ ನಮ್ಮ ಏರಿಯಾ ಹುಡುಗರಲ್ಲ, ಇವರೆಲ್ಲ ಸ್ವಲ್ಪ ಔಟರ್ ಇರೋರು. ಈ ಕೊಡುಕರು ಗಂಜಾ ಕೇಸ್ ಆತಾರವ್ರು. ಇದನ್ನ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಗಮನದಲ್ಲಿ ಇಟ್ಕೊಂಡು ರಾತ್ರಿ ಬಿಟ್ಟು ಬರ್ಬೇಕು. ಅಂದೊಬ್ಬಂದೇ ಅಲ್ಲ, ದೇವಸ್ಥಾನ, ಈ ಪೊಲೀಸ್ ಶೆಡ್, ಈ ಪರೋಟಮ್ಮ ದೇವಸ್ಥಾನ ಇದೆಲ್ಲ ಒಂದೇ ನೈಟ್ ಒಬ್ಬನೇ ಮಾಡಿದಾನೆ.
ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ, ಫುಲ್ ಕವರ್ ಮಾಡಿದ್ದಾರೆ. ಅದರಿಂದ ದಯವಿಟ್ಟು ಸ್ವಲ್ಪ ನಮ್ಗೆಲ್ಲ ಇಲ್ಲಿ ಆರಾಮ ಓಡಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನಮ್ ಕಡೆ ಡೈಲಿ ಸ್ವಲ್ಪ ಬಿಡ್ ಬರ್ಬೇಕಂತ ಕೇಳ್ಕೊಂತೀನಿ. నైట్ 11 గంటలకు కూడా వస్తాను నేను ఈ రోడ్ల ఎర్నాంపల్లి రోడ్ల చింతమన్ ముందర బీట్లో వచ్చి మందు కొట్టేవాళ్ళు గంజా కొట్టేవాళ్ళు నైట్ నేను బండిలో వస్తే కూడా నన్నే ఇచ్చేస్తారు, దబాయించారు ఇద్దరు వచ్చి సైడ్ లో போடா అంటారు. அது அப்படி பண்றாங்க. அதுக்கு வந்து நீங்க ஸ்டெப் எடுத்து நைட் வந்து பீட் வரணும், ஆனா ஸ்ட்ரிக்டா எடுக்கணும். இல்லைன்னா ஒரு வாட்டி சொல்லிட்டு போயிட்டா இங்க ஆகுறது இல்ல. பொம்பளைங்க இருக்கிறாங்க, நம்ம தோட்டத்துக்கு நைட் 12 மணிக்கு போறோம், நம்மளே தம்பாய்க்கிறாங்க, எதுவும் பேசுறதுக்கு இல்ல. இப்ப நம்ம வண்டி இருக்கும்போது என்ன செய்யறோம், மாட்டிக்கு முடிச்சுன்னு இருக்கிறோம். அது வந்து நைட்டு கொஞ்சம் பீட்டு 1 மணி மட்டும் வந்து போனாக்கா கொஞ்சம் இதுவாகும். இல்லைன்னாக்கா யாரும் நடக்க முடியாது. எல்லாம் இப்பெல்லாம் கஞ்சா ஜாஸ்தி ஆயிடுச்சு. கோட்டருங்க பாட்டில் எங்க பாரு பாட்டிலுங்க தான், நிலம்லாம் வந்து வெறும் பாட்டிலுங்க தாங்க. இது அது வந்து கண்ட்ரோல் பண்ண அந்த ஏமாற்றிட்டு முன்ன இந்த ரோட்ல புல்லு வண்டி மேல வச்சுக்கிறானுங்க, தண்ணி வச்சுக்கிறானுங்க, பொம்பளைங்க போக முடியல. அதெல்லாம் கொஞ்சம் ஸ்ட்ரிக்டா பண்ணணும். காத்தால வாக்கிங் போனா